ಇಸ್ರೋ ಮತ್ತು ಚಂದ್ರಯಾನ 3. ಹೌದಾ? ಎಲ್ಲವನ್ನ ಹೇಳಿದ್ದೆ, ಆದ್ರೆ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಏನಂತ ಹೇಳಿ. ಏನು ಹೋಮ್ವರ್ಕ್ ಕೊಟ್ಟಿದ್ದೆ ನಿಮಗೆ? ಇದಕ್ಕೆ ಒಂದು ಕನ್ಕ್ಲೂಷನ್ ಬರ್ಕೊಂಬಳಕ್ಕೆ ಹೇಳಿದ್ದೆ. ಸೊ ಈಗ ನೋಡೋಣ. ಒಂದು ಕಾಲದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಂಬೆಗಾಲಿಡುತ್ತಿದ್ದ ಭಾರತ ಮತ್ತು ಇಸ್ರೋ ಇಂದು ಬಾಹ್ಯಾಕಾಶ ಸಂಶೋಧನಾ ದೈತ್ಯರ ಜೊತೆ ಸ್ಪರ್ಧಿಸುವಷ್ಟು ಬೆಳೆದಿದೆ. ರೈಟ್. ಸರ್ಕಾರದ ಆರ್ಥಿಕ ಬೆಂಬಲ ಹೆಚ್ಚಾದರೆ ಇಸ್ರೋ ಇನ್ನಷ್ಟು ಬೆಳವಣಿಗೆ ಸಾಧಿಸಲಿದೆ. ಚಂದ್ರಯಾನ 3 ಇಸ್ರೋದ ವಿಜ್ಞಾನಿಗಳ ಸಾಧನೆಗೆ ಕೈಗನ್ನಡಿಯಾಗಿದೆ. ಇಸ್ರೋ ಮುಂದಿನ ಕೆಲ ವರ್ಷಗಳಲ್ಲಿ ಗಗನಯಾನ ಸ್ಕೀಮ್ಗಳು ಪ್ಲಾನಿಂಗ್ ಅಲ್ಲಿವೆ. ಗಗನಯಾನ 1, 2 ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿಷನ್ಗಳಿವೆ ನೆಕ್ಸ್ಟ್. ವೆರಿ ಗುಡ್. ಮಂಗಳಯಾನ 2, ಆದಿತ್ಯ ಶುಕ್ರಯಾನ. ಆದಿತ್ಯ ಕೂಡ ಎಕ್ಸ್ಪೆಕ್ಟೆಡ್ ಟು ಬಿ ಲಾಂಚ್ಡ್ ಇನ್ 2024 ಅಲ್ಲಿ ಆಗ್ಬೋದು. 2023 ಇತ್ತು. ಅದೇ ರೀತಿ ನಿಸಾರ್ ರೀತಿ ಹಲವು ಉಡಾವಣೆಗಳ ಮೂಲಕ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದ ಪ್ರಮುಖ ಸಂಸ್ಥೆಯಾಗಿ ಭಾರತದ ಹಿರಿಮೆಯನ್ನ ಹೆಚ್ಚಿಸುವುದರಲ್ಲಿ ಅನುಮಾನವಿಲ್ಲ. ಇದು ನಿಮ್ಮ ಕನ್ಕ್ಲೂಷನ್ನು. ಇಂತೆ ನಿಮ್ಮ ಶಿವರಾಜ್ ಸರ್. ಓಕೆ, ಈ ರೀತಿ ಒಂದು ಇಲ್ಲಿವರೆಗೂ ಸಾಧನೆ ಸಾಕಷ್ಟು ಮಾಡಿದರೆ, ಇನ್ನೂ ಸಾಧನೆ ಮಾಡಬೇಕು. ಏನೇನು ಭವಿಷ್ಯದ ಯೋಜನೆಗಳಿವೆ ಇವೆಲ್ಲವನ್ನ ಹೇಳಿ ನಾವು ಒಂದು ಸರಳ, ಸುಂದರ, ಸುಸಜ್ಜಿತವಾದಂತಹ ಕನ್ಕ್ಲೂಷನ್ ಅನ್ನ ನೀಡಬೇಕಾಗ್ತದೆ. ಅರ್ಥ ಆಯ್ತಾ ಈ ಎಸ್ಸೆ ಎಲ್ಲರಿಗೂ ಈ ಒಂದು ಎಸ್ಸೆ ಅರ್ಥ ಆಯ್ತಾ? ಬೇಗ ಬರ್ಕೊಳ್ರಿ. ಡನ್ನ. ಈಗ ಪೂರ್ತಿ ಎಸ್ಸೆಯನ್ನ ಒಂದ್ಸರ್ತಿ ನೋಡಿ. ನಿಮ್ಮ ಪ್ರಕಾರ ನೀವೇನಾದ್ರೂ ಇವ್ಯಾಲ್ಯುಯೇಟರ್ ಆಗಿದ್ರೆ ಎಷ್ಟು ಅಂಕಗಳನ್ನ ನೀವು ಕೊಡ್ತಿದ್ರಿ? ನೀವೇ ಗಮನಿಸ್ರಿ. ಇದು ಸ್ಕೆಲೆಟನ್ ಅನ್ನ ಫಾಲೋ ಮಾಡಿದ್ಯಾ? ಅದನ್ನು ಗಮನಿಸ್ರಿ.
20ಕ್ಕೆ 20 ಕೊಡಕ್ ಬರಂಗಿಲ್ಲ ತಮ್ಮ, ಯಾಕಂದ್ರೆ ಯಾವುದೇ ಎಸ್ಸೆ ಪರ್ಫೆಕ್ಟ್ ಅಲ್ಲ. 18 17 ನಿಮ್ಗೆ ಎನಿವೇರ್ 16ರ ಮೇಲೆ ಬಂದ್ರೆ ಸಾಕು ನಿಮಗೆ. ಓಕೆ, ಇರನ್ನ 2 ಅಂತ ಬರ್ದಿದ್ರೆ ಉಲ್ಟಾ ಮಾಡ್ಬೇಕು ಅದನ್ನ. ಆಯ್ತು. ಈಗ ಮುಂದಿನ ನಿಬಂಧ ಯಾವ್ದು ಬರೆಯೋಣ? ಎಷ್ಟು ದಿವಸ ಅಡ್ವಾನ್ಸ್ ಹೇಳ್ತಾ ಇದ್ದೆ, ಇವತ್ತು ಲೈವ್ ಆಗಿ ನೀವೇ ಒಂದು ಟಾಪಿಕ್ ಚೂಸ್ ಮಾಡ್ರಿ, ಅದನ್ನೇ ನಿಮಗೆ ನಾನು ಬರೆಸ್ತೀನಿ. ಒಂದೇ ಎಸ್ಸೆ ಶ್ರೀ, ಎಕ್ಸಾಮ್ ಅಲ್ಲಿ ಒಂದೇ ಎಸ್ಸೆ ಬರೀಬೇಕು. G20 ಫಸ್ಟ್ ಟೈಮ್ ಮಾಡಿದೀವಲ್ಲ ಪ್ರದೀಪ, ಈ ಕೋರ್ಸ್ನ ಮೊದಲನೇ ಕ್ಲಾಸಲ್ಲೇ G20 ಮಾಡಿದೀವಿ. ಏಕರೂಪ ನಾಗರಿಕ ಸಮಿತಿನೂ ಮಾಡಿದೀವಿ. ಮಾಡ್ಲಾರ್ದಂತದ್ದು ಹೇಳ್ರಿ. ಆಲ್ರೆಡಿ ನಾವು ಯಾವ್ಯಾವ್ದು ಮಾಡಿದೀವಿ? UCC ಮಾಡಿದೀವಿ, G20 ಮಾಡಿದೀವಿ, ಮತ್ತೆ ಯಾವ್ದು ಮಾಡಿದೀವಿ? ಈ ಕೋರ್ಸಲ್ಲಿ ಯಾವ್ದು ಮಾಡಿದೀವಿ? ಚಂದ್ರಯಾನ 3 ಮಾಡಿದೀವಿ, ಉಚಿತ ಯೋಜನೆಗಳ ಬಗ್ಗೆ ಮಾಡಿದೀವಿ, ಮತ್ತೆ ಯಾವ್ದು ಮಾಡಿದೀವಿ? ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಮಾಡಿದೀವಿ. ಇವೆಲ್ಲ ಮಾಡಿದೀವಿ ನಾವು. ಓಕೆ, 5 ಮಾಡಿದೀವಿ ಎಸ್ಸೆ, ಇನ್ನೂ ಜಾಸ್ತಿ ಮಾಡಿರ್ಬೇಕು ನೋಡ್ರಿ. ಇನ್ನೊಂದು ಮಾಡಿದೀವಿ, ಯಾವ್ದು ಮಾಡಿದೀವಿ? ಇಷ್ಟೇನಾ ಮಾಡಿದ್ದು? ಈ ಭಾರತದ ಆಂತರಿಕ ಭದ್ರತಾ ಸಮಸ್ಯೆಗಳು, ಆಮೇಲೆ ಮಣಿಪುರದ ಬಗ್ಗೆನೂ ಮಾಡಿದೀವಿ. ಎಸ್, ನಿಮ್ಗೆ ಪೋಲ್ ಕೊಡ್ತೀನಿ ತಡ್ರಿ. ನಂಬರ್ 1, ಮಹಿಳೆಯರ ಮದುವೆಯ ವಯಸ್ಸು 21ಕ್ಕೆ ಏರಿಕೆ. ಎರಡನೇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದೀವಲ್ವಾ ನಾವು, ಹಳೆ ಕೋರ್ಸ್ಗಳಲ್ಲಿ ಮಾಡಿದೀವಿ. ಮತ್ತೆ ಯಾವ್ದು ಆಪ್ಷನ್ ಕೊಡ್ರಿ? ಮಹಿಳಾ ಸಬಲೀಕರಣ ಮಾಡಿದೀವಿ, ಒಪ್ಪಂದ ಕೃಷಿ ಬಗ್ಗೆನೂ ಮಾಡಿದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವುದು? ಪೊಲೀಸ್ ಇಲಾಖೆಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಮಾಡಿದೀವಿ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ, ದಟ್ ಈಸ್ ಬಹಳ ಜನರಲ್ ಎಸ್ಸೆ ಆಯ್ತು. ಸ್ಪೆಸಿಫಿಕ್ ಎಸ್ಸೆಗಳನ್ನು ಯೋಚನೆ ಮಾಡ್ರಿ. ಪೌರತ್ವ ತಿದ್ದುಪಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಇಲ್ಲ, ಅದು ಮುಗಿದು ಹೋಗಿದೆ. ಹಾ, 75ನೇ ಸ್ವತಂತ್ರದ ಅಮೃತ ಮಹೋತ್ಸವ ಕೂಡ ಮಾಡಿದೀವಿ. ನ್ಯೂ ಪಾರ್ಲಿಮೆಂಟ್ ಮೇಲೆ ಯಾಕೆ ಕೇಳ್ತಾರಮ್ಮ?
ಕೇಳಲ್ಲ ಅದ್ರ ಮೇಲೆ. ನಾನು ಹೇಳ್ತಿದ್ದೀನಲ್ಲ, ನ್ಯೂ ಪಾರ್ಲಿಮೆಂಟ್ ಮೇಲೆ ಕೇಳೋದಿಲ್ಲ. ನೋಡ್ರಿ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ದಾಗ ನೋಡ್ರಿ ಯಾವ ರೀತಿ ಕೇಳ್ತಾರೆ ನೋಡ್ರಿ. ನಮ್ಮ ಜೀವನದ ಮೇಲೆ ಅಂತರ್ಜಾಲದ ಪ್ರಭಾವ, ಕರ್ನಾಟಕದ ವೈವಿಧ್ಯತೆ, ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಪಾತ್ರ, ಮನುಷ್ಯನ ಅಭಿವೃದ್ಧಿ ಅಥವಾ ಪ್ರಕೃತಿ ಸಂರಕ್ಷಣೆ, ಸದೃಢ ಭಾರತ. ಈ ಹಳೆಯ ಕ್ವಶನ್ ಪೇಪರ್ಗಳನ್ನು ಯಾಕೆ ನಿಮ್ಗೆ ಪದೇ ಪದೇ ತೋರಿಸ್ತೀನಿ ಅಂತಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಕೇಳ್ತಾರೆ. ಈಗ ಭಾರತದ ಸೆಂಟ್ರಲ್ ವಿಸ್ತಾಗಿಸ್ತಾ ಇಂಥವ್ದು ಯಾವುದು ಕೇಳೋದಿಲ್ಲ ಅವರು. ಇಂಥದ್ದು ಯಾವುದನ್ನು ಕೂಡ ಕೇಳೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ರಿ. ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ. ಕೋವಿಡ್-19 ಸಾಂಕ್ರಾಮಿಕ ವಿರುದ್ಧ ಹೋರಾಟದಲ್ಲಿ ಪೊಲೀಸರ ಪಾತ್ರ. ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು, ಅನಕ್ಷರಸ್ಥರು ಮತ್ತು ಕಡಿಮೆ ಭ್ರಷ್ಟರು. ಶಿಕ್ಷಣ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಬಳಕೆ. ಡ್ರೋನ್ಗಳ ದಶಕ ಈಗಷ್ಟು ಶುರುವಾಗಿದೆ. ಅಂದ್ರೆ ಏನ್ ನೋಡ್ರಿ, ಯಾವ್ಯಾವ ಕರೆಂಟ್ ಅಫೇರ್ಸ್ ಅನ್ನೋದಕ್ಕಿಂತ ಕರೆಂಟ್ಲಿ ವ್ಯಾಲಿಡ್ ಯಾವ್ದಿದೆ ಅದನ್ನ ಕೇಳ್ತಾರೆ. ನೀವು ಎಷ್ಟು ಎಕ್ಸಾಂಪಲ್ ಗಳನ್ನ ಕೂಡ ನೋಡಿದ್ರು ಕೂಡ ತೋರಿಸಿದ್ನಲ್ಲ ಆಲ್ರೆಡಿ. ಇದನ್ನ ಕೇಳಬಹುದು. ಓಕೆ, ಆಮೇಲೆ ಎಲ್ಲ ಮಾಡಿದೀವಿ. ಜಾಗತಿಕ ತಾಪಮಾನ ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸರ್, ಚಾಟ್ GPT, ಚಾಟ್ ATC. ಓಕೆ, ಆಯ್ತು. ಇನ್ನೊಮ್ಮೆ ಬೇಕಾದ್ರೆ ಕೃತಕ ಬುದ್ಧಿಮತ್ತೆ ಇನ್ನೊಮ್ಮೆ ಮಾಡೋಣ. ಮತ್ ಮೂರನೇ ಆಪ್ಷನ್ ಹೇಳ್ರಿ. ನೋಡ್ರಿ, ಈ ರೀತಿ ಚರ್ಚೆ ಮಾಡಿನೇ ಯಾವುದೇ ಕ್ವಶನ್ ಪೇಪರ್ ನೋಡಿದ್ರೆ 2 ರಿಂದ 3 ಕ್ವಶನ್ಸ್ ನಮ್ಮ ಹಳೆ ಬ್ಯಾಚ್ ಇಂದ ಯಾಕೆ ಬಂದಿದೆ ಅಂತಂದ್ರೆ, ಒಂದು ಪ್ರಜಾಪ್ರಭುತ್ವವಾಗಿ ನಾನು ಟಾಪಿಕ್ ಗಳನ್ನ ಎಲ್ಲರ ಜೊತೆ ಡಿಸ್ಕಸ್ ಮಾಡೋದ್ರಿಂದನೇ ಇದು ಅವಕಾಶ ಆಗಿದೆ. ಭಾರತ ದೇಶದಲ್ಲಿ ಯುವಕರ ಪಾತ್ರ, ಬರೀ ಯುವಕರದ್ದು ಕೇಳಂಗಿಲ್ಲ. ಯುವಕರ ಕತೆ ಮುಗಿತಿಗೆಲ್ಲ ಎಲ್ಲ ಮುದುಕರಾಗ್ಯಾರ. ಮಹಿಳೆಯರ ಮೇಲೆ ಮಾಧ್ಯಮದ ಪ್ರಭಾವ ಇಲ್ಲಿ ಆಲ್ರೆಡಿ ಕೇಳಿದಾರಲ್ಲ. ಇಲ್ಲಿ ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ. ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಒಂದು ಹೇಳ. ಓಕೆ, ಅದು ಒಂದು ಆಪ್ಷನ್ ಕೊಡ್ತೀನಿ. ಸುಸ್ಥಿರ ಅಭಿವೃದ್ಧಿ NEP ಅದಿನ್ನು ಹೊಸ SCP ಬಂದ ಮೇಲೆ ಹೇಳೋಣ. ಮತ್ತೆ BJP ವರ್ಸಸ್ NCP ಅಂತ ನೋಡಿ. ಯಾರವರು? ಸುಮ್ಮನೆ ಒಂದು ಹೇಳೋದನ್ನು 5ರಲ್ಲಿ ನಿಮಗೆ ಒಂದು ಬರ್ಬೇಕಷ್ಟೇ. 5ರಲ್ಲಿ ನೀವು ಬರೋದು ಒಂದೇ. ಸೊ ಹೀಗಾಗಿ ಬಹಳ ಯೋಚನೆ ಮಾಡಿ G5 or G6 ಮಾಡಿ. 5G 6G ಹೇಳ್ತಾ ಇದ್ರ. ಗಡಿ ಭದ್ರತೆ ಮತ್ತೆ ಕರ್ನಾಟಕ BSF ಬೇಡ. ಯೋಚನೆ ಮಾಡ್ರಿ. ಹಿಂದಿನ ಕ್ವಶನ್ ಪೇಪರ್ ಗಳನ್ನ ನೋಡಿ ಈ ಸಲ ಯಾವ್ದು ಬರ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಥಿಂಕ್. ನದಿ ಮೂಲಗಳು ಒಂದು ಜಾಗ್ರಫಿ ಕ್ಲಾಸ್. ನದಿ ಮೂಲ ಮಾಡಕ್ ವಿರೋಧ ಪಕ್ಷದ ಪಾತ್ರ. ಅಮೃತ ಮಹೋತ್ಸವದ ಬಗ್ಗೆ ಹೇಳಿದೀವಿ. ನೂರ 3ನೇ ತಿದ್ದುಪಡಿ, ಜೀವ ವೈವಿಧ್ಯತೆ, ಪರಿಸರ, ವಿದೇಶಿ ನೇರ ಬಂಡವಾಳ, ಆಹಾರ ಭದ್ರತೆ. ಕಳಸಾ ಬಂಡೂರಿ ಮಾಡಿದೀವಿ. ಮಾದಾಯಿ,
ಮೇಕೆದಾಟನು ಮಾಡಿದೀವಿ ಹಿಂದೆ. ಬಜೆಟ್ ಬೇಸ್ಡ್ ಏನು ಕೇಳಲ್ಲ, ಒಂದು ವೈಡರ್ ಕಾನ್ಸೆಪ್ಟ್ ಇಟ್ಕೋತಾರೆ ಅವರು. ಒಂದು ವೈಡರ್ ಕಾನ್ಸೆಪ್ಟ್ ಇಟ್ಕೋತಾರೆ ಅವರು. ಆಯ್ತು, ನೀವು ಹೇಳ್ತಾ ಇದ್ರಿ ಬಹಳ. ಭಾರತದ ವಿದೇಶಾಂಗ ನೀತಿ ಒಂದು ಹಾಕ್ತೀನಿ. ಓಕೆ, ಇನ್ನೊಂದು ಕೈಗಾರೀಕರಣ. ನೀವು ಅರ್ಥ ಮಾಡ್ಕೋತಾ ಇಲ್ಲ, ಓಲ್ಡ್ ಕ್ವಶನ್ ಪೇಪರ್ ನೋಡಿ ಟ್ರೆಂಡ್ ಪಿಕ್ ಮಾಡ್ಕೋತಾ ಇಲ್ಲ ನೀವು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ. ಮಾಧ್ಯಮದ ಪಾತ್ರ. ಈ 5 ಎಸ್ಸೆಗಳಲ್ಲಿ ಒಂದ್ ಸೆಲೆಕ್ಟ್ ಮಾಡ್ಕೊಳ್ರಿ. ಈ 5 ಎಸ್ಸೆಗಳಲ್ಲಿ ಒಂದ್ ಸೆಲೆಕ್ಟ್ ಮಾಡ್ಕೊಳ್ರಿ, ನೋಡೋಣ. ಪೋಲ್ ಕೊಡ್ತೀನಿ ನೋಡ್ರಿ, ಪೋಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ್ದು ಬಂದಿತ್ತು ಪೋಲ್ನಲ್ಲಿ? ಮರ್ತೇ ಹೋಯ್ತಲ್ಲ, 4 ಬಂದಿತ್ತಾ? ಇನ್ನೊಮ್ಮೆ ಕೊಡ್ತೀನಿ ನೋಡ್ರಿ, ಮರ್ತೇ ಹೋಯ್ತು. ಓಕೆ, 4ನೇದೇ ಬರ್ತಾ ಇದೆ. ಸೊ ನೆಕ್ಸ್ಟ್ ಯಾವುದು? ಭಾರತದ ವಿದೇಶಾಂಗ ನೀತಿ. ಈಗೆಲ್ಲರೂ ಪೋಲ್ನಲ್ಲಿ ಡಿ ಹಾಕಿದಾರಲ್ಲ, ಡಿ ಮಾಡೋಣ. ನೆಕ್ಸ್ಟ್ ಸುಸ್ಥಿರ ಅಭಿವೃದ್ಧಿ ಮಾಡ್ತೀನಿ. ಇಲ್ಲ, ಈಗಲೇ ಸುಸ್ಥಿರ ಅಭಿವೃದ್ಧಿ ಮಾಡ್ಲಾ? ನೆಕ್ಸ್ಟ್ ವಿದೇಶಾಂಗ ನೀತಿ ಮಾಡ್ಬೋದಾ? ಓಕೆ, ಸರಿ, ಸುಸ್ಥಿರ ಅಭಿವೃದ್ಧಿನ ಮಾಡೋಣ. ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟು. ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಏನಾದರೂ ಕೋಟ್ಸ್ಗಳಿವೆ? ರೈಟ್. ಈಗ ವಿದೇಶಾಂಗ ಶುರು ಮಾಡಿದ್ವಿ ಬಿಟ್ರಿ, ಒಂದ್ ಯಾವ್ದಾರು ಮಾಡೋಣ ಅಂತ ಜಗಳ ಆಡ್ತಿರಕ್ಕೆ. ನೆಕ್ಸ್ಟ್ ವಿದೇಶಾಂಗ ನೀತಿ ಮಾಡ್ತೀವಿ. ಸೊ ಮೊದಲಿಗೆ ಸ್ಕೆಲೆಟನ್ ನೋಡ್ರಿ. ಸ್ಕೆಲೆಟನ್ ನಲ್ಲಿ ಸುಸ್ಥಿರ ಅಭಿವೃದ್ಧಿ ಎಂದರೇನು? ಇದರ ಅವಶ್ಯಕತೆ ಏನಿದೆ? ಸುಸ್ಥಿರ ಅಭಿವೃದ್ಧಿಯ ಪ್ರಯೋಜನಗಳೇನು? ಪರಿಣಾಮಗಳೇನು? ಸುಸ್ಥಿರ ಅಭಿವೃದ್ಧಿ ಸಾಧ್ಯವೇ? ಹಾಗೆ ಮುಂದಿನ ಹಾದಿ. ಓಕೆ, ಇದೆಲ್ಲ ಬಹಳ ಇಂಪಾರ್ಟೆಂಟು ಸುಸ್ಥಿರ ಅಭಿವೃದ್ಧಿ ಬಗ್ಗೆ. ಓಕೆ, ಇನ್ನು 360 ಡಿಗ್ರಿಯಲ್ಲಿ 360 ಡಿಗ್ರಿಯಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಯ ಇತಿಹಾಸ ಏನಿದೆ? ರೈಟ್. ಅಭಿವೃದ್ಧಿಯಿಂದ ಯಾವ ರೀತಿ ಅಭಿವೃದ್ಧಿಯೊಂದಿಗೆ ನಾಶ ಕೂಡ ಆಗ್ತಾ ಇದೆ. ಯಾವ ರೀತಿ ಇದರ ಸಾಮಾಜಿಕ ಪರಿಣಾಮಗಳು ಉಂಟಾಗ್ತವೆ, ಯಾವ ರೀತಿ ಇದರ ಆರ್ಥಿಕ ಪರಿಣಾಮಗಳು ಉಂಟಾಗ್ತವೆ, ಆಮೇಲೆ ಭೂಮಿಯ ಭವಿಷ್ಯದಲ್ಲಿ ಏನಾಗುವಂತ ಸಾಧ್ಯತೆಗಳಿವೆ, ಇದರಲ್ಲಿ ಭಾರತದ ಯೋಜನೆಗಳೇನಿವೆ, ವಿಶ್ವ ಮಟ್ಟದಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಿವೆ, ಇವೆಲ್ಲವನ್ನ ನಾವು ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ. ಎಲ್ಲವನ್ನ ಕೂಡ ನಾವು ಬರಿತಾ ಹೋಗಬೇಕು. ಅಂದಾಗ್ಲೇನೆ ನಮ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಬರುತ್ತೆ.
Is it clear to everyone? ಕ್ಲಿಯರ್ ಇದೆಯಾ? ಬರ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ಸ್ಕೆಲೆಟನ್ ಯಾಕೆ ಹಾಕಬೇಕು, 360 ಡಿಗ್ರಿ ಯಾಕೆ ಹಾಕಬೇಕು? ಓಕೆ, ಸೊ ಶುರು ಮಾಡೋಕ್ಕಿಂತ ಒಂದು ಇಂಪಾರ್ಟೆಂಟ್ ಕೋಟ್. ಯಾವ ಕೋಟು? ಸಸ್ಟೈನೇಬಲ್ ಡೆವಲಪ್ಮೆಂಟ್ is that development that meets the needs of the present, without compromising the ability of future generations to meet their own needs. ಬಹಳ ಫೇಮಸ್ ಕೊಟೇಶನ್ ಇದು. ಸುಸ್ಥಿರ ಅಭಿವೃದ್ಧಿಗೆ ಡೆಫಿನೇಷನ್ ಇದು ಅಂತ ಹೇಳ್ತೀವಿ. ಯಾರು ಹೇಳಿದ್ದನ್ನ? ನಾರ್ವೆಯ ರಾಜಕಾರಣಿ, ಅವರ್ ಕಾಮನ್ ಫ್ಯೂಚರ್ ಅನ್ನೋ ವರದಿಯನ್ನ ಬರೆದಂತವರು ಯಾರು? ಹಾರ್ಲೆಮ್ ಬ್ರಂಟ್ಲ್ಯಾಂಡ್. ರೈಟ್. ಫ್ರಮ್ ಅವರ್ ಕಾಮನ್ ಫ್ಯೂಚರ್ ರಿಪೋರ್ಟ್. ರೈಟ್. ಸುಸ್ಥಿರ ಅಭಿವೃದ್ಧಿ ಎಂದರೆ ಮನುಷ್ಯನು ತನ್ನ ಇಂದಿನ ಅವಶ್ಯಕತೆಗಳನ್ನು ಮುಂದಿನ ತಲೆಮಾರುಗಳ ಅವಶ್ಯಕತೆಯನ್ನ ಪೂರೈಸಿಕೊಳ್ಳುವ ಸಾಮರ್ಥ್ಯಕ್ಕೆ ಧಕ್ಕೆಯಾಗದಂತೆ ಪೂರೈಸಿಕೊಳ್ಳುವುದು. ಯಾರು? ಹಾರ್ಲೆಮ್ ಬ್ರಂಟ್ಲ್ಯಾಂಡ್. ಅವರ್ ಕಾಮನ್ ಫ್ಯೂಚರ್ ವರದಿ. ಸೊ ಆಕ್ಚುಲಿ ಈ ಹಾರ್ಲೆಮ್ ಬ್ರಂಟ್ಲ್ಯಾಂಡ್ ಕಮಿಟಿನೇ ಏನೋ ಈ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾತಾಡಿದ್ದು. ಅರ್ಥ ಆಗ್ತಿದೆಯಾ? ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಇದೆಯಾ? ಬರ್ಕೊಳ್ರಿ. ಬ್ಯಾಕ್ ಸ್ಲೈಡ್ ಓಪನ್ ಮಾಡ್ಬೇಕಾ? ಬರ್ಕೊಳ್ರಿ ನಳಿನವ್ರೆ. ಡನ್ನ? ಇದನ್ನ ಬರ್ಕೊಂಡ್ರ ಕೋಟು? ಮುಗಿತಾ? ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರೈಟ್. ಸುಸ್ಥಿರ ಅಭಿವೃದ್ಧಿ ಎನ್ನುವುದು
ಅಭಿವೃದ್ಧಿ ಎನ್ನುವುದು ಪ್ರಸ್ತುತ ವಿಶ್ವದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ವಿಷಯವಾಗಿದೆ. ಸುಸ್ಥಿರ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ, ಸಾಮಾಜಿಕ ಪ್ರಗತಿ, ಆರ್ಥಿಕ ಬೆಳವಣಿಗೆ, ಸೌಹಾರ್ದಯುತವಾಗಿ ಒಟ್ಟಿಗೆ ಆಗುವ ಪರಿಕಲ್ಪನೆಯಾಗಿದೆ. ವಿಶ್ವದ ಜನಸಂಖ್ಯೆ ಬೆಳೆದಂತೆ ಜನರ ಅವಶ್ಯಕತೆಗಳು ಹೆಚ್ಚಾಗತೊಡಗಿದವು. ಹೀಗಾಗಿ ಮನುಷ್ಯ ಭವಿಷ್ಯದ ಬಗ್ಗೆ ಯೋಚಿಸದೆ ಏನ್ ಮಾಡ್ಲಿಕ್ಕೆ ಶುರು ಮಾಡ್ದ? ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೇರಳವಾಗಿ ಬಳಸತೊಡಗಿದ. ಆದ್ದರಿಂದಲೇ ಹಲವು ಜನ ವಿದ್ವಾಂಸರು ಹೀಗೆ ಸಂಪನ್ಮೂಲಗಳ ಬಳಕೆ ಮುಂದುವರೆದರೆ ಭವಿಷ್ಯದಲ್ಲಿ ಮಾನವನ ಅಸ್ತಿತ್ವಕ್ಕೆ ಧಕ್ಕೆ ಎಂದು ಅರಿತು ಸುಸ್ಥಿರ ಅಭಿವೃದ್ಧಿಯ ಮೂಲ ಪರಿಕಲ್ಪನೆ ಬಗ್ಗೆ ಚರ್ಚಿಸಲಾರಂಭಿಸಿತು. ಸೊ ಬೇಸಿಕಲಿ ನಿಮ್ಗೆಲ್ಲ ಗೊತ್ತಾ ಇದೆ ಸುಸ್ಥಿರ ಅಭಿವೃದ್ಧಿ ಯಾಕೆ ಬೇಕು, ಎಲ್ಲ ನಾವೇ ತಿಂದ್ರೆ ಏನಾಗುತ್ತೆ, ಮುಂದಿನವರಿಗೆ ಏನೂ ಸಿಗೋದಿಲ್ಲ. ಅರ್ಥ ಆಯ್ತಾ? ವೆರಿ ಗುಡ್. ಬರ್ಕೊಂಡ್ರ? ಹ್ಯಾವ್ ಯು ಟೇಕನ್ ಇಟ್ ಡೌನ್? ಸಾವಿರದ 1987ರಲ್ಲಿ ವಿಶ್ವಸಂಸ್ಥೆಯ ಯಾವುದದು ವರ್ಲ್ಡ್ ಕಮಿಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಪರಿಸರ ಮತ್ತು ಅಭಿವೃದ್ಧಿ ವಿಶ್ವ ಸಮಿತಿಯು ಅವರ್ ಕಾಮನ್ ಫ್ಯೂಚರ್, ನಮ್ಮ ಕಾಮನ್
ನಮ್ಮ ಎಲ್ಲರ ಭವಿಷ್ಯ ಎಂಬ ವರದಿಯನ್ನ ಹೊರಡಿಸಿತ್ತು. ವೇಟ್ ಅನಿತಾ ಬರ್ಕೋಬೇಕು ಬೇಗ, ಯಾಕೆ ಲೇಟು? ಓಕೆ, ಬ್ರಂಟ್ಲ್ಯಾಂಡ್ ಸಮಿತಿಯ ಈ ವರದಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಮೊದಲ ಬಾರಿಗೆ ಅರ್ಥೈಸಲಾಯಿತು. ಸುಸ್ಥಿರ ಅಭಿವೃದ್ಧಿಯನ್ನ ಮೊದಲ ಬಾರಿಗೆ ಏನ್ ಮಾಡಲಾಯಿತು? ಅರ್ಥೈಸಲಾಯಿತು. ಕೇಳಿದ್ಯಾ? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡಲಾಯಿತು? ಸುಸ್ಥಿರ ಅಭಿವೃದ್ಧಿ ಸಾಂಸ್ಥೀಕರಣಗೊಂಡಿದ್ದು ಯಾವಾಗ? 1900 2015ರಲ್ಲಿ. 2015ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2015ರಿಂದ 30ರ ಅವಧಿಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ SDG 2030 ಯನ್ನು ಅಳವಡಿಸಿಕೊಂಡಿತು. ಸುಸ್ಥಿರ ಅಭಿವೃದ್ಧಿ ಗುರಿಗಳು 2015ರಿಂದ 30ನ್ನ ಅಳವಡಿಸಿಕೊಂಡಿತ್ತು. ಈ 17 ಗುರಿಗಳು ವಿಶ್ವದ ಜಾಗತಿಕ ಸಮಸ್ಯೆಗಳು ಅಥವಾ ಜಾಗತಿಕ ಸಮಸ್ಯೆಗಳಾದ ಬಡತನ, ಅಸಮಾನತೆ, ಶಾಂತಿ, ಹವಾಮಾನ ಬದಲಾವಣೆ, ಪರಿಸರ ಸಮಸ್ಯೆಗಳು, ಮತ್ತು ನ್ಯಾಯದ ಕುರಿತಾಗಿವೆ. ಅರ್ಥ ಆಯ್ತಾ? SDG ಅಂದ್ರೆ ಏನು ಅನ್ನೋದು. ಬಡತನ, ಅಸಮಾನತೆ, ಶಾಂತಿ, ಹವಾಮಾನ ಬದಲಾವಣೆ, ಪರಿಸರ ಸಮಸ್ಯೆ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್, ಜಸ್ಟಿಸ್ ಕುರಿತಾಗಿ ಈ 17 ಗುರಿಗಳಿವೆ. ಓಕೆ, ಬರ್ಕೊಂಡ್ರ ಇದನ್ನ? ಒಂದು ಕೆಲಸ ಮಾಡೋಣ, ಒಂದು 2 ಮಿನಿಟ್ ಬ್ರೇಕ್ ತಗೊಳ್ರಿ, ಒಂದು ಕಪ್ಪು ಟೀ ಕುಡ್ಕೊಂಡು ಫ್ರೆಶ್ ಆಗಿ ವಾಪಸ್ ಬನ್ನಿ. ಆಮೇಲೆ ಈ ಎಸ್ಸೆಯ ಮುಂದಿನ ಭಾಗವನ್ನ ನಾನು ಮುಂದುವರಿಸ್ತೇನೆ. ಓಕೆನಾ?
Yes, welcome back everyone. ಸುಸ್ಥಿರ ಅಭಿವೃದ್ಧಿ ಅತ್ಯಂತ ಅವಶ್ಯಕವಾದ ಪರಿಕಲ್ಪನೆಯಾಗಿದೆ. ಸುಸ್ಥಿರ ಅಭಿವೃದ್ಧಿ ಅಭಿವೃದ್ಧಿಯ ಪರಿಕಲ್ಪನೆ ಹಲವಾರು ಶತಮಾನಗಳಿಂದ ವಿಭಿನ್ನ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಹಲವಾರು ರೂಪದಲ್ಲಿ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ ಅಸ್ತಿತ್ವದಲ್ಲಿದೆ. ಓಕೆ, ಸಂಪನ್ಮೂಲಗಳ ಅತಿಯಾದ ಬಳಕೆಯಿಂದ ಪರಿಸರ ಸತತವಾಗಿ ಅಳಿವಿನಂಚಿನತ್ತ ಸಾಗುತ್ತಿದೆ. ಸುಮಾರು 10 ಲಕ್ಷ ಜೀವಿ ಪ್ರಭೇದಗಳು ನಿಧಾನವಾಗಿ ಅಳಿವಿನತ್ತ ಸಾಗುತ್ತಿವೆ. ಇದು ಕೂಡ ಬಹಳ ಇಂಪಾರ್ಟೆಂಟು, ರೈಟ್. ವಿಶ್ವದ 60% ಸಾಗರಿಕ ಸಂಪನ್ಮೂಲಗಳು ನಾಶವಾಗಿವೆ. ಓಕೆ, ಹವಾಮಾನ ಬದಲಾವಣೆಯಿಂದಾಗಿ ಏನೇನಾಗಿದೆ? ಹವಾಮಾನ ಬದಲಾವಣೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ. ಮತ್ತು ವಾಯುಗುಣ ಲಕ್ಷಣಗಳು ಬದಲಾಗುತ್ತಿವೆ. ಸಾಗರ ಮಟ್ಟದ ಏರಿಕೆ, ತೀರ ಪ್ರದೇಶಗಳು ಮತ್ತು ದ್ವೀಪಗಳ ಅಸ್ತಿತ್ವವನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಓಕೆ, ಸಂಪನ್ಮೂಲಗಳ ಕೊರತೆ ಕೊರತೆಯಿಂದಾಗಿ ಆಹಾರ ಮತ್ತು ನೀರಿನ ಅಭಾವ ಉಂಟಾಗುತ್ತಿದೆ. ಮನುಷ್ಯನ ದುರಾಸೆ ಭೂಮಿಯನ್ನ ಬರಡು ಮಾಡಿ ಮನುಷ್ಯನ ಭವಿಷ್ಯ ಅಂಧಕಾರಕ್ಕೆ ಕೊಂಡೊಯ್ಯುತ್ತಿದೆ. ಯಾಕೆ ಬೇಕು ಅಂತ ಹೇಳಿದೆಯಲ್ಲ, ಸುಸ್ಥಿರ ಅಭಿವೃದ್ಧಿ ಅವಶ್ಯಕತೆ ಏನಿದೆ ಅನ್ನೋ ನಾವೇನು ಬರೆದಿದ್ದೀವಿ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಏನೇನು ಆಗ್ತಾ ಇದೆ ಭೂಮಿಗಳಲ್ಲಿ,
ನೋಡ್ರಿ, ಫ್ಲೋ ಹೇಳಿದೀನಿ ನಾನು. ಸ್ಕೆಲೆಟನ್ ನಲ್ಲಿ ಯಾವ ಫ್ಲೋ ಇದೆ ಅದೇ ಫ್ಲೋವನ್ನ ನೀವು ಕಂಟಿನ್ಯೂ ಮಾಡಬೇಕು. ಎಸ್ ಸರ್. ನೋ ಸುಸ್ಥಿರ ಅಭಿವೃದ್ಧಿ ಯಾಕೆ ಬೇಕು ಅನ್ನೋದು ಎಲ್ಲರಿಗೂ ಅರ್ಥ ಆಯ್ತಾ? ಸುಸ್ಥಿರ ಅಭಿವೃದ್ಧಿ ಮೂಲತಃ 3 ವಿಷಯಗಳ ಸಮತೋಲನದ ಪರಿಕಲ್ಪನೆಯಾಗಿದೆ. ಸೊ ಇಲ್ಲಿ ನೀವು ಬೇಕಾದ್ರೆ ಒಂದು ಇಮೇಜ್ ಅನ್ನ ಹಾಕಬಹುದು. ಇಲ್ಲಿ ಈ ರೀತಿಯಾಗಿ ರೆಡ್ ಅಲ್ಲಿ ಏನಿದು? ರೆಡ್ ಅಲ್ಲಿ ಏನಂತ ಬರೀಬಹುದು? ಆರ್ಥಿಕತೆ. ಬ್ಲೂ ಅಲ್ಲಿ ಏನು ಬರೀಬಹುದು ನಾವು? ಪರಿಸರ. ಮತ್ತೆ ಈ ಒಂದು ಯೆಲ್ಲೋನಲ್ಲಿ ಏನು ಬರೀಬಹುದು? ಸಮಾಜ. ಸೊ ಇವು 3ರ ಸಮತೋಲನವೇ ಏನು ಈ ಮಧ್ಯದ ಭಾಗ ಇದೆ, ಇದನ್ನೇ ನಾವೇನಂತ ಕರಿತೀವಿ? ಸುಸ್ಥಿರ ಅಭಿವೃದ್ಧಿ. ಇದನ್ನೇ ನಾವೇನಂತ ಕರಿಬಹುದು? ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ ನಾವು ಕರಿಬಹುದು. ಓಕೆ. ಸೊ ಯಾವ್ಯಾವ ಬಹಳ ಇಂಪಾರ್ಟೆಂಟು? ಸುಸ್ಥಿರ ಅಭಿವೃದ್ಧಿಯ ಈ 3 ವಿಷಯಗಳು ಅತಿ ಮುಖ್ಯವಾಗಿವೆ. ಯಾವ್ಯಾವುದು? ಆರ್ಥಿಕತೆ, ಪರಿಸರ ಮತ್ತು ಸಮಾಜ. ಓಕೆ. ಬರ್ಕೊಳ್ರಿ. ಪರಿಸರದ ಸುಸ್ಥಿರತೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕೇಂದ್ರ ವಿಷಯವಾಗಿದೆ. ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ ಕರಿತೀವಿ. ಸೊ ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಕೇಂದ್ರ ವಿಷಯವಾಗಿದೆ. ಇದು ಭೂಮಿಯ ರೈಟ್, ಇದು ಪರಿಸರ ಅಥವಾ ಭೂಮಿಯ ನವೀಕರಿಸಲಾಗದ ಸಂಪನ್ಮೂಲಗಳನ್ನ ವಿನಾಶ ಹೊಂದದಂತೆ ಯಾವ ರೀತಿ ಬಳಕೆ ಮಾಡಬೇಕು ಇದನ್ನ? ಇದರ ತಾರ್ಕಿಕ ಬಳಕೆ ಮತ್ತು ಸಂರಕ್ಷಣೆಯ ಪರಿಕಲ್ಪನೆ ಆಗಿದೆ. ನಾವು ನಮ್ಮಲ್ಲಿರ್ತಕ್ಕಂತಹ ಪರಿಸರದ ಸಂಪನ್ಮೂಲಗಳನ್ನ ಇಲ್ಲಿ ನೋಡಬಹುದು. ಇದರಲ್ಲಿ
ಇದರ ಪ್ರಮುಖ ಭಾಗಗಳು ಪರಿಸರ ಸಂರಕ್ಷಣೆ, ನವೀಕರಿಸಬಹುದಾದಂತಹ ಸಂಪನ್ಮೂಲಗಳಲ್ಲಿ ಹೂಡಿಕೆ, ನೆಕ್ಸ್ಟ್ ನೀರಿನ ಉಳಿಸುವಿಕೆ, ಸೇವಿಂಗ್ ದ ವಾಟರ್, ಆಮೇಲೆ ಸುಸ್ಥಿರ ನಿರ್ಮಾಣ ಅಥವಾ ಸುಸ್ಥಿರ ಮೂಲಸೌಕರ್ಯ ನಿರ್ಮಾಣ, ಹೊಸ ತಂತ್ರಜ್ಞಾನಗಳ ಬಳಕೆ ಆಗಿವೆ. ಅಂದ್ರೇನು? ಪರಿಸರ ನಾಶವನ್ನ ನಾವು ತಡೆಗಟ್ಟಬೇಕು. ಇದೇ ಬಹಳ ಇಂಪಾರ್ಟೆಂಟ್. ಉಳಿದೇನು ಬೇಕಾದ್ರೂ ಆಗಲಿ. ಇದರಲ್ಲಿ ಸಾಕಷ್ಟು ಬರ್ತವೆ. ನೀವು ಅಷ್ಟೇ ಅಲ್ಲ, ಬೇಕಾದ್ರೆ ಬರ್ಕೊಳ್ರಿ. ಜೀವ ವೈವಿಧ್ಯ ರಕ್ಷಣೆ, ಜೀವ ಪ್ರಭೇದ ವೈವಿಧ್ಯತೆ ರಕ್ಷಣೆ, ಘನತ್ಯಾಜ್ಯ ನಿರ್ವಹಣೆ, ಎಲ್ಲ ಏನೇನು ಪರಿಸರ ಸಂರಕ್ಷಣೆಗೆ ಏನೇನು ಇಂಪಾರ್ಟೆಂಟ್ ಇವೆ ಎಲ್ಲವನ್ನ ನಾವು ಇದರಲ್ಲಿ ಕಾಣಬಹುದು. ರೈಟ್. ಆಮೇಲೆ ಸುಸ್ಥಿರ ಕೃಷಿ ಚಟುವಟಿಕೆಗಳು, ಅರಣ್ಯೀಕರಣ ಆಗಿವೆ. ಪರಿಸರದ ಸಂಪನ್ಮೂಲಗಳನ್ನ ಮುಂದಿನ ತಲೆಮಾರುಗಳಿಗೆ ಸಂರಕ್ಷಿತವಾಗಿ ನೀಡುವುದು ಮನುಷ್ಯನ ಕರ್ತವ್ಯವಾಗಿದೆ. ಅರ್ಥ ಆಗ್ತಿದೆಯಾ? ಪರಿಸರ ಸುಸ್ಥಿರತೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಮಿತವಾಗಿ ಬಳಕೆ ಮಾಡಿ, ಯಾವ ನವೀಕರಿಸಲಾಗುವುದಿಲ್ಲ ಅವುಗಳ ಬಳಕೆ ಕಡಿಮೆ ಮಾಡಿ, ಯಾವುದು ನವೀಕರಿಸಬಹುದು ಅದನ್ನ ಹೆಚ್ಚಿಗೆ ಮಾಡಿ, ಕುಡಿಯೋ ನೀರನ್ನ ಉಳಿಸಿ, ಹೊಸ ತಂತ್ರಜ್ಞಾನಗಳನ್ನ ನೋಡಿ, ಜೀವ ಪ್ರಬೋಧಗಳನ್ನ ರಕ್ಷಿಸಿ, ಘನತ್ಯಾಜ್ಯ ನಿರ್ವಹಣೆ ಮಾಡಿ, ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನ ನೋಡಿ, ಅರಣ್ಯೀಕರಣಗಳನ್ನ ಮಾಡಿ ನಾವೇನ್ ಮಾಡಬಹುದು? ಪರಿಸರದ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳಬಹುದು. ಅರ್ಥ ಆಯ್ತಾ? ಬರೇ ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಕೇವಲ ನಾವು ಪರಿಸರ ಅಂತ ಅನ್ಕೊಳ್ತೀವಿ. ಸೆಕೆಂಡ್ ಲೈನ್ ಫಸ್ಟ್ ವರ್ಡ್ ನವೀಕರಿಸಲಾಗದ. ಬೇಗ ಬೇಗ ಬರ್ಕೊಳ್ರಿ. ಡನ್ನ. ಸಾಮಾಜಿಕ ಸುಸ್ಥಿರತೆ ಏನಪ್ಪಾ? ಸಾಮಾಜಿಕ ಸುಸ್ಥಿರತೆ ಅಂತಂದ್ರೆ ಲಿಂಗ ಸಮಾನತೆ, ಎಲ್ಲರನ್ನೊಳಗೊಳ್ಳುವಿಕೆ, ಇನ್ಕ್ಲೂಸಿವಿಟಿ ಅಂತ ಕರೀತಾರೆ ಗೊತ್ತಾ? ಎಲ್ಲರನ್ನೊಳಗೊಳ್ಳುವಿಕೆ, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಜನರ ಅಭಿವೃದ್ಧಿ, ಆಮೇಲೆ ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಸುಧಾರಣೆಯನ್ನ ಒಳಗೊಂಡಿದೆ. ಜೀವನ ಮಟ್ಟ ಸುಧಾರಣೆಯನ್ನ
ಒಳಗೊಂಡಿದೆ. ರೈಟ್. ಸಮಾನ ಅವಕಾಶಗಳು, ಈಕ್ವಲ್ ಅಪಾರ್ಚುನಿಟೀಸ್, ಆಮೇಲೆ ಹಿಂದುಳಿದವರ ಸಬಲೀಕರಣ ಮತ್ತೆ ಸುಸ್ಥಿರ ಜೀವನೋಪಾಯ, ಸುಸ್ಥಿರ ನಗರ ಯೋಜನೆ ಕೂಡ ಸಾಮಾಜಿಕ ಸುಸ್ಥಿರತೆಯನ್ನ ಬೆಳೆಸುತ್ತವೆ. ಆರ್ಥಿಕ ಸುಸ್ಥಿರತೆ ಏನು? ಆರ್ಥಿಕ ಸುಸ್ಥಿರತೆ ಅಂತಂದ್ರೆ ಸಮಾನ ಆರ್ಥಿಕ ಬೆಳವಣಿಗೆ, ಓಕೆ, ಆಮೇಲೆ ಎಲ್ಲರಿಗೂ ಎಲ್ಲ ಅಥವಾ ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿ ಮಾಡುವುದನ್ನ ಒಳಗೊಂಡಿದೆ. ಕೇಳ್ಬೋದು ಸರ್, ಪರಿಸರ ನಾಶ ಮಾಡಲಾರ್ದೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಇವೆಲ್ಲ ಎಕನಾಮಿಕ್ ಗ್ರೋತ್ ನ ಭಾಗನೇ. ರೈಟ್. ನಾವು ದೀರ್ಘಾವಧಿ ಲಾಭಗಳನ್ನ ಪರಿಗಣಿಸಿ, ಬರೀ ನಾವು ಅಲ್ಪಾವಧಿ ನೋಡ್ತೀವಿ, ಹಿಂಗಾಗಿ ಸುಸ್ಥಿರ ಅಭಿವೃದ್ಧಿ ಆಗೋದಿಲ್ಲ. ನಾವು ಯಾವಾಗ ದೀರ್ಘಾವಧಿ ಯೋಜನೆಗಳನ್ನು ನಾವು ಪರಿಗಣಿಸಿದ್ರೆ, ಓಕೆ, ಅಥವಾ ಹಸಿರು ತಂತ್ರಜ್ಞಾನ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಅಥವಾ ಜವಾಬ್ದಾರಿಯುತ ವಸ್ತುಗಳ ಜವಾಬ್ದಾರಿಯುತ ಬಳಕೆ ಹಾಗೂ ಉತ್ಪಾದನೆ ಮತ್ತೆ ಉತ್ಪಾದನೆಯನ್ನು ಆರ್ಥಿಕ ಸುಸ್ಥಿರತೆ ಒಳಗೊಂಡಿದೆ. ಅರ್ಥ ಆಗ್ತಿದೆಯಾ? 3 ವಿಷಯಗಳು: ಸಾಮಾಜಿಕ ಸುಸ್ಥಿರತೆ, ಆರ್ಥಿಕ ಸುಸ್ಥಿರತೆ ಮತ್ತು ಪರಿಸರ ಸುಸ್ಥಿರತೆ. ಇವು 3 ಸುಸ್ಥಿರತೆಯ ಭಾಗಗಳು. Is it clear to everyone?